ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ಕಾರ. ಶ್ರೀ ತುಂಗಭದ್ರೇಶ್ವರಾಯ ನಮಃ. ನಮಸ್ಕಾರ. ಈ ವಾರದ ವಿಶೇಷತೆ ಏನಂತಂದ್ರೆ, ಬರೋ 2ನೇ ತಾರೀಕಿಗೆ ಸೋಮವತಿ ಅಮಾವಾಸ್ಯೆ, ಸೋಮವಾರ ಅಮಾವಾಸ್ಯೆ ಇರೋದ್ರಿಂದ ವಿಶೇಷ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿ ಸೋಮವಾರ, ಹಾಗಾಗಿ ವಿಶೇಷ. ಮಂಗಳವಾರ ಕಡಿಮೆ ಪ್ರಮಾಣಕ್ಕೆ ಅಮಾವಾಸ್ಯೆ ಇರುತ್ತೆ, ಹಾಗಾಗಿ ಸೋಮವಾರನೇ ಅಮಾವಾಸ್ಯೆ. ಬರೋ 6ನೇ ತಾರೀಕಿಗೆ ಶುಕ್ರವಾರ ಸ್ವರ್ಣಗುರಿ ವ್ರತ, ಅವತ್ತು ಗೌರಿ ಪೂಜೆ. ಆಮೇಲೆ 7ನೇ ತಾರೀಕಿಗೆ ಗಣೇಶ ಚತುರ್ಥಿ, ಗಣಪತಿ ಹಬ್ಬ. ಗಣೇಶ ಗೌರಿ ಹಬ್ಬದ ಎಲ್ಲ ಭಕ್ತವೃಂದರಿಗೂ ಆರ್ಥಿಕ ಶುಭಾಶಯಗಳು. ಅವತ್ತು ಸಾಯಂಕಾಲ ಯಾವಾಗಲೂ ಸಂಕಷ್ಟದ ದಿವಸ ಚಂದ್ರ ದರ್ಶನ ಮಾಡೋದಿರ್ತದೆ. ಗಣೇಶ ಚೌತಿ ದಿವಸ ಚಂದ್ರ ದರ್ಶನ ನಿಷಿದ್ಧ ಇರ್ತದೆ. ಅಂದ್ರೆ ಚಂದ್ರ ದರ್ಶನ ಮಾಡಿದ್ರೆ ಅಂದ್ರೆ ಅಪರಾಧ, ಅಂದ್ರೆ ತಪ್ಪು ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ಹಾಲು ಕುಡಿಬೇಕಾರೆ ಹಾಲ ಕಂಡುಬಿಟ್ಟಿರ್ತಾರೆ, ಅವ್ರ ಸಿಮಂತಕ ಮಣಿ ಕದ್ದಾರೆ ಅಂತೇಳಿ ಅವ್ರ ಮೇಲೆ ಕಳ್ತನದ ಅಪವಾದ ಬಂದಿರ್ತದೆ, ಹಾಗಾಗಿ ಅಪವಾದ ಬರ್ತದೆ ಅಂತ ಹೇಳ್ತಾರೆ ಚಂದ್ರ ದರ್ಶನ ಮಾಡಿದ್ರೆ. ಅದಕ್ಕೆ ಒಂದು ಶ್ಲೋಕ ಇರ್ತದೆ, ಆ ಶ್ಲೋಕ ಮತ್ತೆ ಬಿಡ್ತೀವಂತೆ. ಆ ಶ್ಲೋಕ ಹೇಳೋದ್ರಿಂದ ನಾಳೆ ಕರ್ಕೆ ಹಿಂಗ್ ಹಿಡ್ಕೊಂಡು ಆ ಹಾಲನ್ನ ಅದರಿಂದ ಅರ್ಗೆ ತರ ಬಿಟ್ರೆ ದೋಷ ಹೋಗುತ್ತೆ. ಒಂದು 11 ಸಲ 21 ಸಲ ಅದನ್ನ ಶ್ಲೋಕ ಹೇಳ್ತಾ ಹಾಲಿನಿಂದ ಅರ್ಗೆ ಬಿಟ್ರೆ, ನೀವು ಚಂದ್ರ ದರ್ಶನ ಮಾಡಿದ್ರೆ ಚಂದ್ರ ದರ್ಶನ ಶ್ಲೋಕದ ಹೇಳಿದ್ರೆ ದೋಷ ಹೋಗುತ್ತದೆ. ಆಮೇಲೆ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. 6ನೇ ತಾರೀಕಿಗೆ ಗೌರಿ ಹಬ್ಬದ ದಿವಸ ನಮ್ದು ಹುಟ್ಟಿದ ಹಬ್ಬದ ಇರುತ್ತದೆ, ಹಾಗಾಗಿ ಎಲ್ಲ ಭಕ್ತವೃಂದದವರು ಗಣೇಶ ಗೌರಿ ಹಬ್ಬ ಇರೋದ್ರಿಂದ ಎಲ್ಲರೂ ಅವ್ರವ್ರದ್ದು ಕೆಲಸದಲ್ಲಿ ಬಿಸಿ ಇರ್ತಾರಂತ ಮುಂದಿನ ವಾರ ಅಂದ್ರೆ ಬರೋ ಶನಿವಾರ ಗಣಪತಿ ಹಬ್ಬ ಆದ್ಮೇಲೆ ನೆಕ್ಸ್ಟ್ ಶನಿವಾರಕ್ಕೆ 14ನೇ ತಾರೀಕಿಗೆ ಎಲ್ಲರೂ ಭಕ್ತರೆಲ್ಲ ಸೇರಿ ಅವತ್ತು ಹುಟ್ಟಿದ ಹಬ್ಬದ ಆಚರಣೆ ಇಟ್ಕೊಳ್ಳೋಣ ಅಂತ ಒಂದು ಅನ್ಕೊಂಡಿದ್ದಾರೆ. ಹಾಗಾಗಿ ಅವತ್ತು ಎಲ್ಲಾ ಭಕ್ತವೃಂದದವರಿಗೆ ಒಂದು ಆತಿಥ್ಯ ಮಾಡೋಣ ಅಂತ ಯಾವಾಗ್ಲೂ ನಮಗೆ ಮಾಡ್ತಾ ಇರ್ತಿದ್ವಿ, ಈ ಸಲ ಭಕ್ತವೃಂದದವರಿಗೆ ಮಾಡೋಣ ಅಂತ. ಹಾಗಾಗಿ 6 ಗಂಟೆಯಿಂದ 6:30 ಸಮಯದಲ್ಲಿ ಸಕುಟುಂಬ ವರ ಸಮೇತರಾಗಿ ನಿಮ್ ಕುಟುಂಬದವರೆಲ್ಲ ವರ್ಗದವ್ರು ಬಂದು ಸಣ್ಣದೊಂದು ವಿಶೇಷ ಒಂದು ಆತಿಥ್ಯನ ಸ್ವೀಕರಿಸ್ರಿ. ಆಮೇಲೆ ಎಲ್ಲರಿಗೂ ಭಕ್ತರ ದೇವರು ಆಯರವರು ಶುಟ್ ಕಾಪಾಡ್ಲಿ ಅಂತ ಹಾರೈಸ್ತಾ, ಮಾರ್ಗದುರ್ಗಮ್ಮನ ದೇವಸ್ಥಾನ 14ನೇ ತಾರೀಕು ಶನಿವಾರ ಸಾಯಂಕಾಲ ಎಲ್ಲರೂ ಬಂದು ಕಾರ್ಯಕ್ರಮ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಎಲ್ಲರಿಗೂ ಒಳ್ಳೇದಾಗುತ್ತೆ ಹಾರೈಸ್ತಾ ನಮಸ್ಕಾರ.